ತುಮಕೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಡಿಪಿ ಸಭೆ ನಡೀತಾ ಇದೆ. ಕೆಡಿಪಿ ಸಭೆಯಲ್ಲಿ ಶಾಸಕ ಸುರೇಶ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ಸುರೇಶ್ ಗೌಡ ಅವರು ಕೆಡಿಪಿ ಸಭೆಯನ್ನ ಬಾಯ್ಕಟ್ ಮಾಡಿ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಾಸಕ ಸುರೇಶ್ ಗೌಡ ಸಭೆಯಲ್ಲಿ ಸಚಿವರ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾಕಂತ ಅಂದ್ರೆ ಬರೀ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇರೋದನ್ನ ಕಂಡು ಕೆಡಿಪಿ ಸಭೆಯನ್ನೇ ಬಾಯ್ಕಟ್ ಮಾಡಿ ಅಂತ ಹೇಳಿ ಸುರೇಶ್ ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಭೆಯಲ್ಲಿ ಬರೀ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇದೆಯಂತೆ. ಹಾಗಾಗಿ ಸುರೇಶ್ ಗೌಡ ಬಾಯ್ಕಟ್ ಮಾಡಿ ಕೆಡಿಪಿ ಸಭೆಯನ್ನ ಅಂತ ಹೇಳಿ ಸಭೆಯ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಾಸಕ ಸುರೇಶ್ ಗೌಡ ರೈತರ ಬಗ್ಗೆ ಹಲವು ಸಮಸ್ಯೆಗಳಿವೆ, ಅವನ್ನ ಬಿಟ್ಟು ಬರೀ ಗ್ಯಾರಂಟಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತೀರಾ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 3 ತಿಂಗಳಿಗೊಂದ್ಸರಿ ಸಭೆ ಮಾಡಬೇಕು, ಆದ್ರೆ ನೀವೆಲ್ಲ 6 ತಿಂಗಳಿಗೆ ಸಭೆ ಮಾಡ್ತಾ ಇದ್ದೀರಾ ಅಂತ ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ತಿಂಗಳಿಗೆ ಒಮ್ಮೆ ನಡೀಬೇಕು, 3 ತಿಂಗಳಿಗೊಮ್ಮೆ ನಡೀಬೇಕು. ಇದು 6 ತಿಂಗಳಾಗಿದೆ ಮೀಟಿಂಗ್ ಆಗಿ. ನಾವು 6 ತಿಂಗಳಿಂದ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದು. ಹೇಮಾವತಿ ನೀರು, ಇವತ್ತು ವಿದ್ಯುತ್ತಿನ ಸಮಸ್ಯೆ ಅಭಾವ ಇದೆ, ಬೇಸಿಗೆ ಕಾಲ, ಕರೆಂಟು ಸರಿಯಾಗಿ ರೈತರಿಗೆ ಸಮರ್ಪಕವಾಗಿ 6 ಅವರ್ಸ್ ಆರ್ 7 ಅವರ್ಸ್ ಕೊಡ್ತಾ ಇಲ್ಲ. ಇವು ಇಂಪಾರ್ಟೆಂಟ್ ಇದೆ. ಇದ್ಯಾವುದೋ ಭಾಗ್ಯಗಳನ್ನ ಹಿಡ್ಕೊಂಡು ರೇವಣ್ಣ ಅವ್ರಿಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟು ಸರ್ಕಾರ, ಭಾಗ್ಯಗಳೇ ಇವತ್ತು ಯಾರು ಮಾತಾಡ್ತಾ ಇಲ್ಲ. ಆ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ಕೊಂಡು ಗಂಟುಗಟ್ಟಲೆ ಕೂತಿದ್ದಾರೆ. ನಮಗೆ ಇವತ್ತು ಕರೆಂಟ್ ಅಭಾವ ಇದೆ, ಕರೆಂಟ್ ವಿದ್ಯುತ್ ಸಮರ್ಪಕವಾಗಿ ವಿತರಣೆ ಆಗ್ತಿದೆ ರೈತರ ಪಂಪ್ ಸೆಟ್ಗಳಿಗೆ ಅನ್ನೋ ವಿಷಯ ತುಂಬ ತುರ್ತಾಗಿ ತಗೊಳ್ಬೇಕಾಗಿದೆ. ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ ಲೈನ್ಗಳನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ದು. ಆ ಕಮಿಟಿ ಮಾಡಿ ಏನಾಗಿದೆ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾಗಿತ್ತು. ಬೇರೆ ಬೇರೆ ವಿಷಯಗಳು ಸಾಕಷ್ಟು ಜಿಲ್ಲೆಯಲ್ಲಿದೆ. ಯಾರ ಈ ರೇವಣ್ಣವರು ಬಂದು ಯಾವುದೋ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡು ಬಂದು ಇಲ್ಲಿ ಕೂತ್ಕೊಂಡು ಈ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ತಾ ಕೂತವ್ರು 1 ಗಂಟೆಯಿಂದ. ಅದರಿಂದ ಈ ಥರ ಮೀಟಿಂಗ್ಗಳಲ್ಲಿ ಜಿಲ್ಲೆಗಳಲ್ಲಿ ಸಾಕಷ್ಟು ಇಶ್ಯೂಗಳಿವೆ. ಅವನ್ನ ಬಿಟ್ಟು ಬರೀ ಯಾವುದೋ ಒಂದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು, ಕೆಲಸಕ್ಕೆ ಬರೋದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿರೋದು ಭಾಳ ನೋವಾಗುತ್ತೆ. ಅದರಿಂದ ಇವತ್ತು ನಾವು ಹೇಳಿದ್ದೇವೆ ಈ ಥರ ಮೀಟಿಂಗ್ಗಳಾಗಬಾರ್ದು. 3 ತಿಂಗಳಿಗೆ ಒಂದ್ಸಲಿ ಮಾಡಲಿ ಮೀಟಿಂಗ್ ಅವರು, ಮತ್ತು ರಿವ್ಯೂ ಮಾಡಲಿ. ಪರಮೇಶ್ವರ್ ಅವರು ದಿನ ಕೂತ್ಕೊಂಡಿಲ್ಲಿ ಎಲ್ಲ ಇಲಾಖೆಗಳು ರಿವ್ಯೂ ಮಾಡಬೇಕಲ್ಲ. ರಿವ್ಯೂ ಮಾಡಿದ್ರೆ 6 ತಿಂಗಳಲ್ಲಿ ಬಂದು ಎಲ್ಲ ಸರಿಗಿಲ್ಲ ಅದು ಸರಿಗಿಲ್ಲ ಅಂತ ಬರೀ ಟೈಮ್ ಪಾಸ್ ಮಾಡೋಂಥದ್ದು ಯಾಕೆ ಮೀಟಿಂಗ್ ಬರಬೇಕು? ನಾವು ಇಸ್ ಎ ಟೈಮ್ ಪಾಸಿಂಗ್ ಮೀಟಿಂಗ್, ಕಾಫಿ ಟೀ ಕುಡಿಯೋಕ್ಕೆ ಬರೋಂಥ ಮೀಟಿಂಗ್ ಆಗಬಾರ್ದಲ್ಲ. ಅದಕ್ಕೆ ನಾವು ಇದನ್ನು ಬಾಯ್ಕಾಟ್ ಮಾಡಿ ಬಂದಿದ್ದೇವೆ.